ಹುಟ್ಟಿದ ಕೂಡಲೇ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬೆಳೆ ಇನ್ನೆಲ್ಲಿಯುವುದು ಅಂತ ಒಂದು ಕಡೆ ಹೇಳ್ತಾನೆ. ಬಿದ್ದ ಮಳೆಯೆಲ್ಲ, ಬಿದ್ದ ಹನಿಯೆಲ್ಲ, ಮಳೆ ಹನಿಯೆಲ್ಲ ಮುತ್ತಾದರೆ ಉದಕ ಎಲ್ಲಿ ಉಂಟು ಅಂತ ಕೇಳ್ತಾನೆ. ಹಾಗೂ ಹೇಳ್ತಾನೆ ಒಂದು ಕಡೆ ವಚನಗಾರರು. ಇರ್ಲಿ, ಆದ್ರೂ ನಾನಿಲ್ಲಿ ಇನ್ನು ಪೈಗಳ ಬಗ್ಗೆ ಮಾತಾಡಿ ಬರ್ತೇನೆ. ಪೈಗಳು ನಮ್ಮ ಬಹಳ ಆತ್ಮೀಯರು. ನೋಡಿ, ದಸ್ತಾವೇಜು ಬರೆಯವರ ಅಂಗಡಿಗಳಿಗೆ ನಾನು ಹೋಗಿದ್ದೇನೆ ಎಷ್ಟೋ ಜನರಲ್ಲಿಗೆ. ಅವರಿಗೆ ಬಹಳ ಸಿಟ್ಟು ಬರ್ತದೆ ನಮ್ಮನ್ನು ಕಾಣುವಾಗ. ಅಯ್ಯೋ, ನಮಗೇನು ಬರೀಲಿ ಕೊಡುದು, ಆಚೆ ಅಂಗಡಿಗೆ ಹೋಗ್ತಾನೆ, ಈಚೆ ಅಂಗಡಿಯಲ್ಲಿ ಕೊಡುವುದಿಲ್ಲ. ಇಲ್ಲಿ ಕಾಸರನ್ನ ಬಜೆಟ್ ಒಂದು 7-8 ಅಂಗಡಿ ಉಂಟು. ನಾವು ಯಾರು ಒಬ್ಬರನ್ನು ಕಾಣಲಿಕ್ಕೆ ಹೋದ್ರೆ ಅವರಿಗೆ ಇದಾಗ್ತದೆ, ಒಂದು ಮಲಿವರು ಬರೀಲಿಕ್ಕೆ ಕೊಡುವುದಿಲ್ಲ ಅಂತ. ಆದ್ರೆ ಪೈಗಳ ಹಾಗೆ ಅಲ್ಲ. ಪೈಗಳ ಅಪ್ಪ ಮತ್ತು ಮಗ ಹತ್ತಿರ ಇದ್ರು ಕೂಡ ನಾವು ಪೈಗಳಲ್ಲಿ ಮಾತಾಡ್ಲಿಕ್ಕೆ ಹೋದ್ರು ಕೂಡ ಏನು ಜೋರು ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲವರು ಹಾಗೆ ಆ ಅಂಗಡಿಗೆ ಮಾತ್ರ ಹೋಗುದು, ನಾವು ಬರೀಲಿಕ್ಕೆ ಹೋಗುದಲ್ಲಪ್ಪ, ನಾವು ಹೀಗೆ ಪೈಗಳನ್ನು ನೋಡ್ಲಿಕ್ಕೆ ಹೋಗುದು. ಹಾಗೆ ಒಂದು ಪ್ರೀತಿ ಇತ್ತು ಪೈಗಳಲ್ಲಿ. ಕವಿಗೋಷ್ಠಿ ಕೆಲವು ಕಡೆ ನಡೆಯಲು ಸ್ವಲ್ಪ ಜನ ನಿಂತಾ ಇದ್ರು ಒಂದೊಂದು ಕವಿತೆ ಓದುವಾಗ. ಪೈಗಳು ಮಾತ್ರ ಅಂದ್ರೆ ನಮಗೊಂದು ಉತ್ಸಾಹ ಶುರುವಾಯ್ತು. ಇನ್ನು ಹಾಸ್ಯ ಕವಿಯೋ ಅದು ಇದು, ಅದು ಕೇಳಿದವನಿಗೆ ನಿಮಗೆ ಗೊತ್ತು. ಅವರ ಕೊಂಕಣಿ ಭಾಷೆಯಲ್ಲಿ, ಆ ಎತ್ತರದಲ್ಲಿ ಅವರು ಹಾಡುವ ಧ್ವನಿಯಲ್ಲಿ, ಅಲ್ಲೇ ಕೂತು ಆ ಕವಿಗಳ ಹೆಸರನ್ನ, ಜನರ ಹೆಸರನ್ನ ಬರೆದು ಕವಿತೆ ಓದೋದು, ಇದರೊಂದು ಖುಷಿ. ಅದು ಕಂಡವನಿಗೆ ಗೊತ್ತಷ್ಟು. ನಾನೀಗ ಎಷ್ಟು ಲಾಡು ಸಿಹಿ ಆಗಿದೆ ಅಂತ ಹೇಳಿ ತಿಂದವನಿಗೆ ಮಾತ್ರ ಗೊತ್ತು. ಒಮ್ಮೆ ಪಟ್ರೆಯಲ್ಲಿ ಒಂದು ಬೂತ್ ಆಗ್ತಿತ್ತಂತೆ. ಆ ಬೂತ್ ಆಗುವಲ್ಲಿ ಊಟ ಆದ ನಂತರ ಎಲ್ಲರಿಗೂ ಭೂತ. ಒಬ್ಬ ಪಾಪ ಏನ್ ಮಾಡಿದ, ಬಂದ ಕೂಡ ನಿದ್ದೆ ಮಾಡಿದ. ಒಬ್ಬ ಹುಡುಗ ಬೈಪಣೆಯಲ್ಲಿ ಕೂತ ನಿದ್ದೆ ಮಾಡಿದ. ಸ್ವಲ್ಪ ಹೊತ್ತಾಗ ಭೂತ ಎದ್ದು ನಿಂತ ಚಂಡೆ ಬೆಟ್ಟಗಳು ಜೋರು ಎದ್ದು ಬಂದು ನಿಂತ. ಭೂತ ಹೇಳ್ತಾರೆ, ಹೆಚ್ಚಾಗ್ತಿಲ್ಲ ಧರ್ಮ ಅಂತ. ಧರ್ಮ ಹೆಚ್ಚಾಗಿದೆ. ಇವನಿಗೆ ಕೋಪ ಅಂತ ಏನು ಕೂಡುದು. ಅವನ್ನ ನೋಡಿ ಹೇಳ್ದಾಯ್ತು ಅಂತ ಹೇಳಿ. ಅಂದ್ರೆ ಊಟ ಮಾಡಿದವರಿಗೆ ಮಾತ್ರ ಅದರ ಹಸಿವಿನ ಅದರ ಊಟದ ಬಗ್ಗೆ ರುಚಿ ಗೊತ್ತಿರೋದು. ಇವನಿಗೆ ಪಕ್ಕ ಸಿಟ್ಟು ಬಂದು ಆಗೋತಾಯ್ತು, ಇವನಿಗೆ ಬರೀ ಬಾಕಿ ಆಗಿದೆ ಊಟ ಅಂತ. ಯಾರಿಗೂ ಊಟ ಬಾಕಿ ಆಗಬಾರದಲ್ಲಿ, ಊಟ ಆದ ನಂತರ ಭೂತ ಆಗೋದು ಒಂದು ಕತೆ ಅಷ್ಟೇ. ಹಾಗೆ ಪೈಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರೆ ಪೈಗಳ ಒಡನಾಟ ಉಂಟಲ್ಲ, ಅಂತ ಪ್ರೀತಿ ನಿಮಗೆ ಸಿಗ್ಲಿಕ್ಕಿಲ್ಲ. ಆದ್ರೂ ಇವರ ಜೀವನ ಚರಿತ್ರೆಯನ್ನು ಓದಿಕೊಂಡು ಇಂಥ ಕಾರ್ಯಕ್ರಮದ ಮೂಲಕ ನಮಗೊಬ್ಬರು ಪೈಗಳಿದ್ರು ಬದಿಯಡ್ಕದಲ್ಲಿ. ಕೈಯಾರಗಿನೊಟ್ಟಿಗೆ ಓಡಾಡುವವರಾಗಿದ್ರು. ಅಕಾಲ ಮರಣವನ್ನು ಅಪ್ಪಿದ್ರು ಎನ್ನುವುದು ನಮ್ಮ ಸಂಗತಿಯಾದ್ರು. ಪುಸ್ತಕ ಬರೆದು ಕಮ್ಮಿ ಆದ್ರು. ಅವರ ಬಗ್ಗೆ ಮಾತನಾಡುವವರು ತುಂಬಾ ಜನ ಇದ್ರು ಅಂತ ನಾವು ತಿಳ್ಕೊಳ್ಬೇಕು.